ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ಎಲ್ಲ ಒಳ್ಳೆಯಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದನು. ನಾಳೆ ಆಗಸ್ಟ್ 4 ತಾರೀಕು ಅಮಾವಾಸ್ಯೆ ಐತೆ. ಹಾಗಾದ್ರೆ ಅಮಾವಾಸ್ಯೆ ಯಾವಾಗ ಮುಕ್ತಾಯ, ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗ್ತೈತಿ, ಈ ಅಮಾವಾಸ್ಯೆ ವಿಶೇಷ ಈ ಅಮಾವಾಸ್ಯೆಯ ದಿನ ಮಾಡುವಂಥ ಒಂದು ಉಪಾಯಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಕೋದೇನು. ಗುರು ಮಾವುಲಿಯವರು ಹೇಳಿದಂಥ ಒಂದು ಉಪಾಯ, ಒಂದು ಸೇವೆಯನ್ನು ಇವತ್ತು ಶೇರ್ ಮಾಡ್ಕೊಂಡು ಇದು ಪ್ರತಿಯೊಬ್ಬರು ಮಾಡಬೇಕಾಯ್ತು. ಯಾಕಂದರೆ ನೆಕ್ಸ್ಟ್ ಈ ಅಮಾವಾಸ್ಯೆ ನಂತರ ಆರಂಭವಾಗುವುದು ಶ್ರಾವಣ ಮಾಸದಾಗ ಅನೇಕ ಸೇವೆಗಳು, ಅನೇಕ ಉಪಾಯಗಳು ನಾವೆಲ್ಲರೂ ಮಾಡ್ತಿರ್ತೇವೆ. ಅದರ ಜೊತೆಗೆ ಅಮಾವಾಸ್ಯೆ ದಿನನ ಈ ಒಂದು ಪೂಜೆಯನ್ನು ನಾವು ಖಂಡಿತವಾಗಿ ಎಲ್ಲರೂ ಮಾಡೋಣ. ಯಾರ್ಯಾರಿಗೆ ಸ್ವಾಮಿ ಕೇಂದ್ರದಾರ ಗುರ್ತೈತಿ ಅವ್ರಿಗೆಲ್ಲರಿಗೂ ಈ ಒಂದು ಸೇವೆಯನ್ನು ಮಾಡ್ತಿರ್ತಾರೆ. ಹಾಗಾದರೆ ಬರ್ರಿ ಆ ಸೇವೆ ಏನನ್ನೋದ ನೋಡೋಣ. ಈ ಅಮಾವಾಸ್ಯೆಯನ್ನು ದೀಪ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆ ಅಂತ ಕರಿತೇವೆ. ಪ್ರತಿದಿನ ನಾವು ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿ ಶುಭಂಕರತಿ ಕಲ್ಯಾಣವನ್ನು ಹೇಳಿ ನಾವೆಲ್ಲರೂ ನಮ್ಮ ಮನೆಯಾಗಿರುವಂಥ ಹಿರಿಯರಿಗೆ ಕಾಲು ಬಿದ್ದ ಹಿರಿಯರು ನಮ್ಮ ಹಳೆಯ ಕಾಲದಿಂದ, ಪ್ರಾಚೀನ ಕಾಲದಿಂದ ಇದೊಂದು ರೂಢಿಯನ್ನು ಮಾಡಿಸ್ಕೊಂಡು ಬಂದಾರೆ. ಯಾಕಂದರೆ ಇದೊಂದು ಒಳ್ಳೆಯ ರೂಢಿ, ಅದಕ್ಕೊಂದು ಒಳ್ಳೆಯ ಉದ್ದೇಶ ಇದೆ. ಯಾಕಂದರೆ ಈ ನಾವು ದೇವ್ರ ಮುಂದೆ ಎಣ್ಣೆದು ಅಥವಾ ತುಪ್ಪದ ದೀಪ ಹಚ್ತಿರ್ತೇವೆ, ಅಥವಾ ಈಗಿನ ಒಂದು ಹೊಸ ಯುಗದಾಗ ಅನೇಕ ದೀಪಗಳ ಪ್ರಕಾರ ಬಂದವು. ಆದರೆ ನಾವು ದೇವ್ರ ಮುಂದೆ ತುಪ್ಪದ ಅಥವಾ ಎಣ್ಣೆದ ಯಾಕೆ ದೀಪ ಹಚ್ತೇವೆ ಅಂದ್ರೆ ಆ ಸಾತ್ವಿಕ ಬೆಳಕದಾಗ ಅಜ್ಞಾನದ ಕತ್ತಲೆ ದೂರ ಆಗಿ ನಮ್ಮ ಜೀವನದಾಗ ಸುಖ ಸಮೃದ್ಧಿ ಬರಲಿ, ಮತ್ತು ನಮ್ಮ ಕಣ್ಣಿಗೂ ಒಂದು ರೀತಿ ಆನಂದವಾಗಿ ಕಾಣ್ತೈತಿ, ನಮ್ಮ ಕಣ್ಣಿಗೂ ಒಂದು ರೀತಿ ಸಮೃದ್ಧಿಯಿಂದ ಕಾಣ್ತೈತಿ. ಹಾಗೂ ಅದಕ್ಕೋಸ್ಕರ ನಾವು ಪ್ರತಿದಿನ ದೇವ್ರ ಮುಂದೆ ದೀಪ ಹಚ್ಚಿ ಶುಭಂಕರತೆಯನ್ನು ಹೇಳ್ತಿರ್ತೇವೆ. ಈ ದಿನ ಈ ದೀಪ ಅಮಾವಾಸ್ಯೆ ದಿನ ನಮ್ಮ ಅಲ್ಲಿ ಇಲ್ಲಿ ಬಿದ್ದಂಥ ಅಥವಾ ನಾವು ಎಕ್ಸ್ಟ್ರಾ ಏನು ಎತ್ತಿಟ್ಟಿರ್ತೀವಲ್ಲ ಆ ದೀಪಗಳನ್ನೆಲ್ಲ ಸ್ವಚ್ಛಂಗ ಬೆಳೆದು ಅವು ಸ್ವಚ್ಛಂಗ ಹೊಳಿಬೇಕಾವಲ್ಲ, ಅಂದರೆ ಸ್ವಚ್ಛಂಗ ಎಲ್ಲ ಕ್ಲೀನ್ ಮಾಡಿ ಆ ದೀಪಗಳನ್ನ ನಾವು ಈ ದಿನ ಪೂಜೆ ಮಾಡೋದೈತಿ. ಯಾಕಂದ್ರೆ ಈ ದಿನ ದೀಪಗಳಿಗೆ ಸಮರ್ಪಣೆ ಆಗೈತಿ. ನಾವು ಪ್ರತಿದಿನ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಅಗ್ನಿ ದೇವರನ್ನು, ಸೂರ್ಯ ದೇವರನ್ನು ಮೊದಲನೇದಾಗಿ ಪೂಜೆ ಮಾಡಿ ನಾವು ಅದೇ ಪೂಜೆಯನ್ನು ಆರಂಭ ಮಾಡ್ತಿರ್ತೇವೆ. ಹಾಗಾಗಿ ಈ ದಿನ ಕೂಡ ನಾವು ದೀಪಗಳ ರೂಪದಲ್ಲಿ ಅಗ್ನಿದೇವರನ್ನು, ಸೂರ್ಯದೇವರನ್ನ ಪೂಜೆ ಮಾಡೋದೈತಿ. ಎಲ್ಲ ದೀಪಗಳನ್ನ ಸ್ವಚ್ಛಂಗೆ ತೊಳೆದಿಟ್ಟ ಒಂದು ಮನೆ ಮ್ಯಾಗ ಆ ದೀಪಗಳನ್ನ ಎಲ್ಲ ಜೋಡಿಸಿ ಅಲ್ಲಿ ಸುತ್ತಮುತ್ತ ರಂಗೋಲಿಯನ್ನು ತೆಗೆದ ಹೂವು, ಪುಷ್ಪ, ಗಂಧ, ಕರಿಕೆಯನ್ನು ಅರ್ಪಿಸಬೇಕು. ಕರ್ಕಿ ಇದು ಅಭಿವೃದ್ಧಿಯ ಸಂಕೇತ ಆಗಿರುವುದರಿಂದ ಕರ್ಕಿ ಕೂಡ ಅರ್ಪಿಸಿ ಅದ್ರ ಜೊತೆಗೆ ಸಿಹಿ ಕನಕದ ಮತ್ತೊಂದು ಮಣ್ಣಿನ ಪಂಕ್ತಿಯನ್ನು ಕೂಡ ನಾವು ಹಚ್ಚಬೇಕು. ಈ ದಿನ ನಾವು ದೀಪಗಳ ಆರಾಧನೆಯನ್ನು ಮಾಡಬೇಕು. ಈ ದಿನ ನಾವು ಎಷ್ಟೋ ಜನರಿಗೆ ತಮ್ಮ ಪಿತೃದೋಷ ಕಾಡ್ತಿರ್ತೈತಿ. ಆದರೆ ಈ ದಿನ ಕೂಡ ನೀವು ಪಿತೃಗಳ ಹೆಸರಲ್ಲಿ ನದಿಯಲ್ಲಿ ಒಂದು ದೀಪವನ್ನು ಕೂಡ ದಾನವನ್ನು ಮಾಡ್ಬೋದು, ಅಥವಾ ದೀಪವನ್ನು ಹೊಳೆಯಾಗಿ ಬಿಡ್ಬೋದು. ನಿಮ್ಮ ಪಿತೃರಿಗೆ ಇಷ್ಟವಾದ ಏನು ನೈವೇದ್ಯವನ್ನು ಮಾಡ್ತೀರ ಅದನ್ನು ಕೂಡ ನೀವು ಹೊಳೆಯಾಗಿ ಬಿಡ್ಬೋದು. ಈ ದಿನ ನಾವು ಪಿತೃರ ಆಶೀರ್ವಾದ ನಾವು ಪಡೆಯುವಂಥ ಒಂದು ಉತ್ತಮ ದಿನ ಆಗಿರ್ತಿ. ಪ್ರತಿ ಅಮಾವಾಸ್ಯೆಗೂ ನಾವು ಕೂಡ ಮಾಡ್ತಿರ್ತೇವೆ. ಆದರೆ ಈ ಒಂದು ದೀಪ ಅಮಾವಾಸ್ಯೆ, ದರ್ಶ ಅಮಾವಾಸ್ಯೆ ಏನಿತ್ತಲ್ಲ ನಮ್ಮ ಪಿತೃರನ್ನು ತೃಪ್ತಿ ಮಾಡುವಂಥ ದಿನ ಆಗಿರ್ತೈತಿ. ಹಾಗಾಗಿ ನಾವು ಯಾವುದೇ ಕೂಡ ನಮ್ಮ ತಪ್ಪಾಗಿಲ್ಲ ಅಥವಾ ಅನೇಕ ವರ್ಷದಿಂದ ಅವ್ರ ಸೇವೆಯನ್ನು ನಾವು ಯಾವುದೂ ಮಾಡೋಲಾಗಿದ್ದಂದ್ರೆ ಈ ಒಂದು ನಾಳಿನ ಅಮಾವಾಸ್ಯೆ ದಿನ ನಾವು ಅವ್ರಿಗೆ ಇಷ್ಟವಾದ ಆಹಾರ ಪದಾರ್ಥ ಆಗಲಿ ಅಥವಾ ಹಾಗೂ ಧರಿಸ್ತಿದ್ದಂಥ ಬಟ್ಟೆಗಳನ್ನ ಕೂಡ ನಾವು ದಾನವ ರೂಪದಾಗ ಕೊಡ್ಬೋದು, ಅಥವಾ ನಾವು ಹೊಳೆಯಾಗಿ ಹೋಗಿ ನೈವೇದ್ಯವನ್ನು ಬಿಟ್ಟು ಅವರ ಆಶೀರ್ವಾದವನ್ನು ಪಡಿಬೋದು. ಒಂದು ಸಲ ಪಿತೃರ ಆಶೀರ್ವಾದ ಸಿಕ್ತಂದ್ರೆ ನಾವು ಪೀಳಿಗೆಯಿಂದ ಪೀಳಿಗೆ ನಮ್ಮ ವಂಶ ಅಭಿವೃದ್ಧಿ ಆಗ್ತಿರ್ತೈತಿ. ಅವ್ರ ಆಶೀರ್ವಾದ ಇತ್ತಂದ್ರೆ ನಮಗೆ ಜೀವನದಾಗ ಎಷ್ಟೇ ಅಡೆತಡೆಗಳು ಇದ್ದು ಆ ಕೆಲಸ ಯಶಸ್ವಿ ಆಗ್ತಾವೆ. ಯಾಕಂದ್ರೆ ಮುಖ್ಯವಾಗಿ ನಮ್ಮ ಪಿತೃರ ಆಶೀರ್ವಾದ ನಮ್ಮ ಜೊತೆ ಇರಬೇಕು. ಅವರ ಆಶೀರ್ವಾದ ನಮ್ಮ ಜೀವನದಾಗ ಪ್ರಮುಖವಾಗಿರ್ತೈತಿ. ಈ ದಿನ ಕೂಡ ನಾವು ಇಷ್ಟೆಲ್ಲ ಸೇವೆಯನ್ನು ಮಾಡುವುದು. ನಮ್ಮ ಸಂಸ್ಕೃತಿದಾಗ ದೀಪಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಯಾಕಂದರೆ ಈ ಒಂದು ನೀರನ್ನು ನಾವು ಪ್ರಾಣ ಜಲ ಅಂತ ಹೇಳಿ ಕರಿತೇವೆ. ಆದ್ರೆ ದೀಪವನ್ನು ಕೂಡ ನಾವು ನಮ್ಮ ಮನೆಯಾಗಿರುವಂಥ ನೆಗೆಟಿವ್ ಎನರ್ಜಿ ಆಗಲಿ, ಇಡಾಪಿಡ ಆಗಲಿ, ಅಥವಾ ಏನೋ ಒಂದು ಅನಾರೋಗ್ಯದ ಸಮಸ್ಯೆಗಳಾಗಲಿ, ಏನೋ ಒಂದು ಜ್ಞಾನದ ಬೆಳಕನ್ನು ಒಂದು ಪಸರಿಸುವ ಅಥವಾ ಎಲ್ಲ ಕಡೆ ಒಂದು ಸ್ಪ್ರೆಡ್ ಮಾಡುವಂಥ ಏನು ಶಕ್ತಿ ಇಲ್ಲ ಈ ದೀಪಕ್ಕೆ ಇರ್ತೈತಿ. ಹಾಗಾಗಿ ಈ ದಿನ ಕೂಡ ನಾವು ದೀಪಾರಾಧನೆ ಮಾಡಬೇಕು, ದೀಪಗಳ ಪೂಜೆಯನ್ನು ಮಾಡಬೇಕು. ಈ ಒಂದು ಸಣ್ಣ ಮಾಹಿತಿಯನ್ನು ಗುರುಮಾವುಲಿಯವರ ಪ್ರತಿಯೊಂದು ಕೇಂದ್ರದಾಗ ತಿಳಿಸ್ಕೊಟ್ಟಿರ್ತಾರೆ. ಯಾಕಂದರೆ ಗುರುಮಾವುಲಿಯರ ಹೇಳಿದಂಥ ಒಂದು ಸೇವೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೇನೆ. ನಾಳೆ ನಮ್ಮ ಮನೆಯಾಗಿರುವಂಥ ಎಲ್ಲ ದೀಪಗಳನ್ನ ಪೂಜೆ ಮಾಡೋದೈತಿ, ಪಿತೃರ ಸೇವೆ ಮಾಡೋದೈತಿ. ಪ್ರತಿದಿನ ಅಂತೂ ನಾವು ದೇವ್ರ ಮುಂದೆ ದೀಪ ಆರಾಧನೆ ಮಾಡ್ತಿರ್ತೇವೆ. ಆದರೆ ನಾಳೆ ಕೂಡ ನಾವು ದೇವ್ರ ಮುಂದೆ ದೀಪಗಳ ಆರಾಧನೆಯನ್ನು ಮಾಡೋದೈತಿ, ದೀಪಗಳ ಪೂಜೆಯನ್ನು ಮಾಡೋದೈತಿ.
ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದನು. ಶ್ರೀ ಸ್ವಾಮಿ ಸಮರ್ಥ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಶ್ರೀ ಸ್ವಾಮಿ ಸಮರ್ಥ.